ಮಾವಿನಕಾಯಿ ತೊಕ್ಕನ್ನು ಎರಡು ರೀತಿ ಮಾಡ್ಬೋದು. ಒಂದು ಹಸಿರು ಮೆಣಸಿನಕಾಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಸಖತ್ ರುಚಿಯಾಗಿರುತ್ತೆ. ತೋತಾಪುರಿ ಮಾವಿನಕಾಯಿ ತೊಗೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸಿಪ್ಪೆಯನ್ನು ಹೆರೆದಿದ್ದೀನಿ. ಈ ಹೆರೆದಿರೋ ಸಿಪ್ಪೆಯಲ್ಲಿ ಏನು ಮಾಡ್ಬೋದು ಅಂತ ನಾಳೆ ತೋರಿಸ್ತೀನಿ. ಈಗ ಸಿಪ್ಪೆ ಹೆರೆದಿರುವಂತಹ ಇದನ್ನು ಹೋಳು ಮಾಡ್ಕೊಳ್ಬೇಕು. ಮೆಂತ್ಯವನ್ನು ಸಣ್ಣ ಉರಿಯಲ್ಲಿ, ಇದೇ ಹೊಂಬಣ್ಣ ಇರುತ್ತೆ, ಸ್ವಲ್ಪ ಕಂದು ಬಣ್ಣ ಬರುವ ತನಕ ಹುರಿಬೇಕು ಸಣ್ಣ ಉರಿಯಲ್ಲಿ. ಅದು ನೋಡಿ ಚಟಪಟ ಅಂತ ಅದೇ ಸಿಡಿಲಿಕ್ಕೆ ಶುರುವಾಗ್ತದೆ. ಆಗ ಇದರ ಒಲೆಯನ್ನು ಆರಿಸಬೇಕು. ಈಗ ಮಾವಿನಕಾಯಿ ಸಿಪ್ಪೆಯನ್ನು ತೆಗೆದಿದ್ವಲ್ಲ, ಅದನ್ನು ತೆಳ್ಳಗೆ ಸಣ್ಣ ಸಣ್ಣ ಹೋಳುಗಳನ್ನಾಗಿ ಕತ್ತರಿಸಿಟ್ಕೊಳ್ಳೋಣಂತೆ. ತದನಂತರ ಈ ಹುರಿದ ಏನಿದೆ ಮೆಂತ್ಯ, ಅದನ್ನು ಪುಡಿ ಮಾಡಿಟ್ಕೊಳ್ಳೋಣ. ಇದಕ್ಕೆ ಹಸಿರು ಮೆಣಸಿನಕಾಯಿ ಬೇಕು. ಹುಳಿ ತುಂಬ ಇರೋದ್ರಿಂದ ಜಾಸ್ತಿ ಖಾರ ಬೇಕು. ಒಂದು 20 ಆದರೂ ಬೇಕು ಒಂದು ಮಾವಿನಕಾಯಿಗೆ. ಸ್ವಲ್ಪ ಇಂಗನ್ನು ಹಾಕಿ ಹೆಚ್ಚಿದ ಸ್ಲೈಸಸ್ಸನ್ನು ಮಿಕ್ಸಿ ಒಳಗೆ ಹಾಕಿ ಸಣ್ಣಗೆ ರುಬ್ಬಬೇಕು. ಮೆಂತ್ಯ ಪುಡಿ, ಕಲ್ಲುಪ್ಪು, ಹಸಿರು ಮೆಣಸಿನಕಾಯಿ, ಹೆಚ್ಚಿದ ಮಾವಿನಕಾಯಿ ಹೋಳು, ಇದಿಷ್ಟನ್ನು ಹಾಕಿ ಸಣ್ಣಗೆ ರುಬ್ಬಿಕೊಂಡು ಬರೋಣಂತೆ. ನೋಡಿದ್ರಾ ರುಬ್ಬಿದಂತಹ ಇದು ಎಷ್ಟು ಹಸಿರಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಇದು ಹಸಿರು ಮೆಣಸಿನಕಾಯಿಂದ ಮಾಡುವಂತಹ ಮಾವಿನಕಾಯಿ ತೊಕ್ಕು. ಇದಕ್ಕೆ ನಾವು ಮೆಂತ್ಯ ಪುಡಿ ಮಾಡಿದ್ವಲ್ಲ, ಅದನ್ನು ಮುಂಚೆ ಬೇಕಾದರೂ ಆ್ಯಡ್ ಮಾಡ್ಬೋದು, ಈಗಲಾದರೂ ಮಾಡ್ಬೋದು. ಒಗ್ಗರಣೆಗೆ ಇಟ್ಬಿಟ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆಯನ್ನು ಹಾಕೋದು, ತದನಂತರ ಇಂಗನ್ನು ಹಾಕುವಂಥದ್ದು. ಇಂಗನ್ನು ಹಾಕೋಣ. ಇಂಗಿನ ಪರಿಮಳ ಬಹಳ ಚೆನ್ನಾಗಿರುತ್ತೆ. ಹಾಗಾಗಿ ಇಂಗನ್ನು ಬಳಸುವುದು ಆರೋಗ್ಯಕ್ಕೂ ಒಳ್ಳೆಯದು, ಮೂಗಿಗೂ ಒಳ್ಳೆಯದು. ಕಾದ ಈ ಒಗ್ಗರಣೆಯನ್ನು ಮಾಡಿಟ್ಟಿರುವಂಥ ತೊಕ್ಕಿಗೆ ಹಾಕಿ ಚೆನ್ನಾಗಿ ಕಲಿಸಬೇಕು. ಎಷ್ಟು ಒಳ್ಳೆಯ ಪರಿಮಳ ಬರ್ತಾ ಇದೆ ಗೊತ್ತಾ. ಹಸಿರಾಗಿ ಕಾಣಿಸುವಂಥ ಹುಳಿಯಾದ ಖಾರವಾದಂತಹ ಉಪ್ಪು ಖಾರ ಮುಂದೆ ಇರುವಂತಹ ಈ ತೊಕ್ಕನ್ನು ಆರಿದ ನಂತರ ಗಾಜಿನ ಡಬ್ಬಿಯಲ್ಲಿ ಶೇಖರಿಸಿಟ್ಟಿರೋದು. ರೊಟ್ಟಿ, ಚಪಾತಿ, ದೋಸೆ ಅಥವಾ ಬಿಸಿ ಅನ್ನಕ್ಕೆ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿಕೊಂಡು ಕಲಿಸಿಕೊಂಡು ತಿಂದರೆ ಸ್ವರ್ಗಕ್ಕೆ ಮೂರೆಗೇಣು. ರುಚಿಯಾದಂತಹ ಹಸಿರು ಮೆಣಸಿನಕಾಯಿಯ ಮಾವಿನಕಾಯಿ ತೊಕ್ಕು ಸಿದ್ಧವಾಗಿದೆ. ಸವಿಯೋಣ. ನನ್ನ ಶ್ರೀ ಶುಭ ನುಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ನೀಡಿ.